ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಈಗ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿಯಿಂದ ಮೂಡಿ ಬರ್ತಾ ಇದೆ ಶಿಕ್ಷಣ ಧ್ವನಿ. ಆತ್ಮೀಯರೇ, ಉಪನ್ಯಾಸಕ ತರಬೇತುದಾರ ಪ್ರಶಾಂತ್ ಮೋಟಿಗೆ ಅವರು ಪಿಎಸ್ಐ ಪರೀಕ್ಷೆಗಳಿಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಭಾಷಾಂತರದಲ್ಲಿ ಎದುರಿಸುವಂತಹ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಎಂಬ ಸರಣಿ ಮಾಲಿಕೆಯನ್ನ ಪ್ರಸ್ತುತಪಡಿಸ್ತಾ ಇದ್ದು, ಅದರಲ್ಲಿ ಅವರು ಅತ್ಯುತ್ತಮವಾದ ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇಂದಿನ 10ನೆಯ ಸಂಚಿಕೆಯಲ್ಲಿ ಅವರು ವರ್ಬ್ ನಂಬರ್ 3 ಈ ಕುರಿತು ಮಾಹಿತಿ ನೀಡಲಿದ್ದಾರೆ. ಬನ್ನಿ ಆತ್ಮೀಯರೇ, ಕೇಳೋಣ. ಕೆಎಲ್ಇ ಧ್ವನಿಯ ಎಲ್ಲ ಕೇಳುಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ಇವತ್ತು ನಾವು ವರ್ಬ್ ನಂಬರ್ 3 ಬಗ್ಗೆ ಮಾತಾಡ್ತೀವಿ. ಕಳೆದ ಸಂಚಿಕೆ ಒಳಗೆ ವರ್ಬ್ ನಂಬರ್ 4 ಬಗ್ಗೆ ಮಾತಾಡಿದ್ದೀವಿ. ಆ ಕನ್ನಡದಲ್ಲಿ ವರ್ಬ್ ನಂಬರ್ 4 ವಾಕ್ಯ ಹೇಗಿರ್ತದೆ, ಇಂಗ್ಲೀಷ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡೀವಿ ನಾವು. ಇವತ್ತು ವರ್ಬ್ ನಂಬರ್ 3, ಐ ಥಿಂಕ್ ನಿಮಗೆ ಕಾನ್ಸೆಪ್ಟ್ ಇದು ಬಹಳ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಯಾರ್ಯಾರು PSI ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ದೀರಿ ಅವರು, ಅಥವಾ ನನಗೂ ಒಂಚೂರು ಇಂಗ್ಲೀಷ್ ಕಲಿಬೇಕನ್ನೋರು, ಇನ್ ಜನರಲ್ ಅವ್ರಿಗೂ ಕೂಡ ಇದು ಎಲ್ಲೋ ಒಂದು ಕಡೆ ನಿಮಗೆ ವರ್ಕ್ ಆಗಬಹುದು ಅಂತ ನಮ್ಮ ಒಂದು ಕೆಎಲ್ಇ ಧ್ವನಿಯ ಒಂದು ಮಹಾಭಿಲಾಷೆ. ಸೊ ನನ್ನೂ ಕೂಡ ಅದು ಒಂದು ಮಹತ್ವಾಕಾಂಕ್ಷೆನೇ ಅದೇ. ಇದು ಸರಳ ಆಗಬೇಕು ಅನ್ನೋದು, ಕಲಿಯುವುದನ್ನೋದನ್ನು ನಾವು ಎಂಜಾಯ್ ಮಾಡ್ಬೇಕು. ಆ್ಯಕ್ಚುಲಿ ಭಾಳ ಸ್ಟ್ರೆಸ್ಫುಲ್ ಆಗಬಾರ್ದು. ನಾವು ಹೆಂಗಾದ್ರೆ ಈಗ ಮನೆಯಲ್ಲಿ ಮಾಡಿದಂಥ ಊಟವನ್ನು ಹೇಗೆ ಪ್ರೀತಿಯಿಂದ ಊಟ ಮಾಡ್ತೀವಿ, ಅಥವಾ ಸಿನಿಮಾಕ್ಕೆ ಹೋಗೋದಂದ್ರೆ ಹೆಂಗೆ ಎಂಜಾಯ್ ಮಾಡಿ ಹೋಗ್ತೀವಿ, ಹಂಗೆ ಯಾವುದೇ ಒಂದು ಕಲಿಕೆ ಅನ್ನೋದನ್ನು ನಾವು ಅನುಭವಿಸಬೇಕು, ಎಂಜಾಯ್ ಮಾಡಬೇಕು. ಅಂದಾಗ ಅದು ಡೆಫಿನೆಟ್ಲಿ ನಾವು ಮಾಸ್ಟರ್ ಆಗೋದ್ರಲ್ಲಿ ಏನು ಸಂಶಯನೇ ಇಲ್ಲ ಅಂತ ನನಗೆ ಅನಿಸ್ತೈತಿ. ಸೊ ಇವತ್ತು ನಾವು ಚರ್ಚೆ ಮಾಡೋ ಟಾಪಿಕ್ ಏನಪ್ಪ ಅಂದರೆ ವರ್ಬ್ ನಂಬರ್ 3. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ವರ್ಬ್ ನಂಬರ್ 3 ಎದಕ್ಕೆ ಬಳಸ್ತೀವಿ ಅಂದರೆ ಒಂದು ಕೆಲಸವನ್ನು ಆಗಿ ಹೋಗಿದೆ ಅಂತ ಹೇಳಲಿಕ್ಕೆ, ಅಂದರೆ ಕೆಲಸ ಮುಕ್ತಾಯಗೊಂಡಿದೆ ಅಂತ ಹೇಳಲಿಕ್ಕೆ. ಕಳೆದ 2 ಸಂಚಿಕೆ 4 ಸಂಚಿಕೆ ಒಳಗೆ ನಾವು ಈ ವರ್ಬ್ ನಂಬರ್ 5 ಮತ್ತು ವರ್ಬ್ ನಂಬರ್ 4 ಹೈಲೈಟ್ ಮಾಡಿದಾಗ ವರ್ಬ್ ನಂಬರ್ 5 ಏನು ಹೇಳ್ತು, ಕೆಲಸ ಪ್ರಾರಂಭವಾಗುತ್ತದೆ ಅಂತ ಹೇಳ್ತು. ವರ್ಬ್ ನಂಬರ್ 4 ಏನು ಹೇಳ್ತು, ಪ್ರಾರಂಭ ಆಗುತ್ತಿದೆ, ನಡೀತಾ ಇದೆ ಅಂತ ಹೇಳ್ತು. ಇಲ್ಲಿ ಏನು ಹೇಳ್ತದಪ್ಪ ಅಂದ್ರೆ ಪ್ರಾರಂಭ ಆಲ್ರೆಡಿ ಆಗಿದೆ ಅಂತ ಹೇಳ್ತದೆ ವರ್ಬ್ ನಂಬರ್ 3. ವೆರಿ ಇಂಪಾರ್ಟೆಂಟ್. ಇದು V3 ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಹೆಂಗಪ್ಪ ಅಂತಂದ್ರೆ, ಈಗ ನಾನು ಸ್ಟಾರ್ಟಿಂಗ್ ಕೆಲವು ಸಂಚಿಕೆ ಒಳಗೆ ಹೇಳಿದ್ದೆ ವರ್ಬ್ ಫಾರ್ಮ್ಸ್ ಬಗ್ಗೆ, V1, V2, V3, V4, V5 ಅಂತ ಹೇಳಿ. ಟೇಕ್ ಇದ್ದಿದ್ದು ವರ್ಬ್ ನಂಬರ್ 2 ಒಳಗೆ ಟುಕ್ ಆದ್ರೆ ವರ್ಬ್ ನಂಬರ್ 3 ಟೇಕನ್ ಅಂತ ಆಗ್ತೈತಿ. ಸೊ ಇವತ್ತಿನ ಸಂಚಿಕೆ ಒಳಗೆ ನಾವು V3 ಟೇಕನ್, ಸಿಂಗ್ ಸ್ಯಾಂಗ್ ಸಂಗ್, ಡೂ ಡಿಡ್ ಡನ್, ಗೋ ವೆಂಟ್ ಗಾನ್, ಈಟ್ ಏಟ್ ಈಟನ್, ರೈಟ್ ರೋಟ್ ರಿಟನ್. ವರ್ಬ್ ನಂಬರ್ 3 ಏನು ಬರ್ತಾವಲ್ಲ, ಟೇಕನ್, ರಿಟನ್, ಡನ್, ಈಟನ್, ಬ್ರಾಟ್, ಇವುಗಳ ಬಗ್ಗೆ ನಾವು ಭಾಳ ಇಂಪಾರ್ಟೆಂಟ್ ಚರ್ಚೆ ಮಾಡಕತ್ತೇವೆ. ಇವುಗಳನ್ನು ಬಳಸಬೇಕಾದ್ರೆ ಹಿಂದೆ ಹೆಲ್ಪಿಂಗ್ ವರ್ಬ್ ಬೇಕೋ ಬ್ಯಾಡೋ ಅನ್ನೋದೊಂದು ಪ್ರಶ್ನೆ. 100% ಹೆಲ್ಪಿಂಗ್ ವರ್ಬ್ ಇಲ್ಲಿ ಬೇಕೇ ಬೇಕು. ನಾನು ನಿಮಗೆ ಒಂದು ಸಣ್ಣ ವಿಟಮಿನ್ ಗುಳಿಗೆ ಒಂದು ಏನಪ್ಪ ಅಂದ್ರೆ, ಈ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೋದು ಎಲ್ಲಪ್ಪ ಅಂದ್ರೆ V3 ಮತ್ತು V4. ಉಳಿದ ಎಲ್ಲಿ ಕಡೆ ಹೆಲ್ಪಿಂಗ್ ವರ್ಬ್ ಟೆನ್ಷನ್ನೇ ಮಾಡ್ಕೋಬೇಡ್ರಿ ನೀವು. ನಾನು ನಿಮಗೆ ಸ್ಟಾರ್ಟಿಂಗ್ ಒಂದು ಕಡೆ ಹೇಳಿದ್ದೆ, ಏನು 60-70% ವಿದೌಟ್ ಹೆಲ್ಪಿಂಗ್ ವರ್ಬ್ ನಾವು ಇಂಗ್ಲೀಷ್ ಒಳಗೆ, ಈ ಭಾಷಾಂತರ ಒಳಗೆ ನಾವು ಪಾಂಡಿತ್ಯವನ್ನು ಪಡಿಬಹುದು. ಅದನ್ನು ಮಾಡಲಿಕ್ಕೆ ಸರಳೀಕರಣ ನಾವು ರೆಡಿ ಆಗಬಹುದು. ನಾವು ಹೆಲ್ಪಿಂಗ್ ವರ್ಬ್ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಅದನ್ನು ಕಲಿಯೋದು ಬಿಟ್ಟಿರ್ತೇವೆ. 2 ಕಡೆನೇ ಜಾಸ್ತಿ ಯೂಸ್ ಮಾಡೋದು, ಒಂದು V4 ಕಡೆ, ಇನ್ನೊಂದು V3 ಕಡೆ. ಸೊ ಇಲ್ಲಿ ನಮಗೆ ಹೆಲ್ಪ್ ಆಗುವಂಥ ಸಹಾಯಕ ಕ್ರಿಯಾಪದಗಳು ಯಾವಂದ್ರೆ ಹ್ಯಾಸ್ ಮತ್ತು ಹ್ಯಾವ್. ಹಾಗಂದ್ರೆ ಹ್ಯಾಸ್ ಎಲ್ಲಿ ಬಳಸಬೇಕು, ಹ್ಯಾವ್ ಎಲ್ಲಿ ಬಳಸಬೇಕು, ಸೇಮ್ ಇದು. ನೀವು ಅಲ್ಲಿ ಸಿಂಗ್ಯುಲರ್ ಇದ್ದಾಗ ಈಸ್ ಬಳಸಿದ್ರಲ್ಲ, ಹಂಗೆ ಇಲ್ಲಿ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಬಳಸೋದು. ಅಲ್ಲಿ ಪ್ಲ್ಯೂರಲ್ ಇದ್ದಾಗ ಆರ್ ಬಳಸಿದ್ರಿ, ಇಲ್ಲಿ ಪ್ಲ್ಯೂರಲ್ಗೆ ಹ್ಯಾವ್ ಬಳಸೋದು. ಹೆಂಗಪ್ಪ, ದ ಗವರ್ಮೆಂಟ್ ಈಸ್ ಅಂತೇನು ಹೇಳಿದ್ರಲ್ಲ, ಇಲ್ಲಿ ದ ಗವರ್ಮೆಂಟ್ ಹ್ಯಾಸ್ ಅಂತ ಹೇಳೋದು. ಅಲ್ಲಿ ದ ಗವರ್ಮೆಂಟ್ಸ್ ಆರ್ ಅಂತ ಹೇಳಿದ್ರಿ, ಇಲ್ಲಿ ದ ಗವರ್ಮೆಂಟ್ಸ್ ಹ್ಯಾವ್ ಅಂತ ಹೇಳೋದು. ಈ ವಾಕ್ಯವನ್ನು ಬಳಸಿದಾಗ ನಮಗೆ ಏನು ಅರ್ಥ ಬರ್ತದಪ್ಪ ಅಂತಂದ್ರೆ, ಒಂದು ಕೆಲಸ ಮುಗಿದಿದೆ ಅಂತ ಅರ್ಥ ತೋರಿಸ್ಕೊಡ್ತದೆ. ಹೆಂಗಪ್ಪ, ಇಲಾಖೆಯು ತನಿಖೆಯನ್ನು ಮಾಡಿದೆ,
ಹಿಂದಿನ ಒಂದು ಸಂಚಿಕೆ ಒಳಗೆ ನಾವೇನು ಮಾಡಿದ್ದೀವಿ, ತನಿಖೆ ಮಾಡ್ತಾ ಇದೆ ಅಂತ ನೋಡಿದ್ದೀವಿ. ಅಂದರೆ ದ ಗೌರ್ಮೆಂಟ್ ಈಸ್ ಇನ್ವೆಸ್ಟಿಗೇಟಿಂಗ್ ಅಂತ ಮಾಡಿದ್ದೀವಿ. ಇಲ್ಲೇನು ಹೇಳ್ತೀವಿ, ತನಿಖೆಯನ್ನು ಮಾಡಿದೆ ಅಂತ ಹೇಳಿದ್ವಿ. ಅಂದರೆ ದ ಗೌರ್ಮೆಂಟ್ ಹ್ಯಾಸ್ ಇನ್ವೆಸ್ಟಿಗೇಟೆಡ್ ದ ಕೇಸ್. ಭಾಳ ಮಂದಿ ಏನು ಬರೀತಾರೆ ಗೊತ್ತೇನ್ರಿ, ಇದನ್ನು ಹ್ಯಾಸ್ ಬರೋಂಗಿಲ್ಲ, ದ ಗೌರ್ಮೆಂಟ್ ಈಸ್ ಇನ್ವೆಸ್ಟಿಗೇಟೆಡ್ ದ ಕೇಸ್ ಅಂತ ಬರೆದು ಬಿಡ್ತಾರೆ. ನಾ ಭಾಳ ಮಂದಿ ಕೇಳೀನಿ, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಕೇಳಿದ ಕೂಡಲೇ ಐ ಆಮ್ ಕಂಪ್ಲೀಟೆಡ್ BA, ಐ ಆಮ್ ಕಂಪ್ಲೀಟೆಡ್ MCom, ಐ ಆಮ್ ಕಂಪ್ಲೀಟೆಡ್ MBA ಅಂತ ಹೇಳ್ತಾರೆ. ರಾಂಗ್ ಸೆಂಟೆನ್ಸ್. ಐ ಹ್ಯಾವ್ ಕಂಪ್ಲೀಟೆಡ್ ಅಂತ ಹೇಳಬೇಕು. ಬೇಡ, ನಿಮಗೆ ಹ್ಯಾವದ್ದು ಹ್ಯಾಸ್ದು ಕನ್ಫ್ಯೂಷನ್ ಐತಂದ್ರೆ ನೀವು ಬಿಟ್ಬಿಡ್ರಿ, ಬರೀ ಐ ಕಂಪ್ಲೀಟೆಡ್ MA ಅಂತ ಹೇಳ್ರಿ, ಸರಳ ಆಗ್ತದಲ್ಲ. ಯಾಕೆ ಅದನ್ನು ಮತ್ತೊಂದು ಅನ್ನೆಸೆಸರಿ ವೈರಸ್ಸನ್ನು ತಂದು ನೀವು ಜೋಡಿಸ್ತೀರಿ ಅದಕ್ಕೆ? ದಿಸ್ ಈಸ್ ಮೈ ರಿಕ್ವೆಸ್ಟ್. ಆ್ಯಕ್ಚುಲಿ ಸಿಂಪಲ್ ಅದ, ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದು ನೀವೇ, ಯಾಕೆ ಟೈಮ್ ಕೊಟ್ಟಿಲ್ಲ ಅದಕ್ಕೆ ಅಷ್ಟೇ. ಕಮಿಂಗ್ ಟು ಮೈ ಪಾಯಿಂಟ್, ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಇನ್ವೆಸ್ಟಿಗೇಟೆಡ್ ದ ಕೇಸ್ ಅಂತಂದ್ರೆ ಇಲಾಖೆಯು ಪ್ರಕರಣವನ್ನು ತನಿಖೆ ಮಾಡಿದೆ ಅಂತ ಅರ್ಥ. ದ ಸ್ಟೂಡೆಂಟ್ಸ್ ಆರ್ ಕಲೆಕ್ಟಿಂಗ್ ಅಂದರೆ ಕಲೆಕ್ಟ್ ಮಾಡಕತ್ತಾರ ಅಂತ ಅರ್ಥ ಆಯಿತು. ಇಲ್ಲಿ ನಾವು ಇವತ್ತಿನ ಸಂಚಿಕೆ ಒಳಗೆ ಹ್ಯಾವ್ ಕಲೆಕ್ಟೆಡ್ ಅಂತ ತಗೋತೀವಿ. ಯಾಕಂದ್ರೆ ಕೆಲಸ ಮುಗಿದ್ರ ಬಗ್ಗೆ ಹೇಳಬೇಕಲ್ಲ. ದ ಸ್ಟೂಡೆಂಟ್ಸ್ ಹ್ಯಾವ್ ಕಲೆಕ್ಟೆಡ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಿಂದಿನ ಸಂಚಿಕೆ ಒಳಗೆ ಕಲೆ ಹಾಕ್ತಾ ಇದ್ದಾರೆ ಅಂದಾಗ ಆರ್ ಕಲೆಕ್ಟಿಂಗ್. ಇಲ್ಲಿ ದೇ ಹ್ಯಾವ್ ಕಲೆಕ್ಟೆಡ್ ದ ಇನ್ಫಾರ್ಮೇಷನ್. ಮೈ ಸನ್ ಹ್ಯಾಸ್ ಕಂಪ್ಲೀಟೆಡ್ MBA ಅಂತ ಹೇಳೋದೇನೆಂದ್ರೆ ಮುಗಿಸಿದ್ದಾನೆ, MBA ಮುಗಿಸಿದ್ದಾನೆ. ಮೈ ಸನ್ ಆ್ಯಂಡ್ ಡಾಟರ್ ಹ್ಯಾವ್ ಕಂಪ್ಲೀಟೆಡ್ ಎಂಜಿನಿಯರಿಂಗ್ ಅಂತ ಹೇಳ್ರಿ, ಹ್ಯಾವ್ ಕಂಪ್ಲೀಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳ್ರಿ. ಫೈನ್. ದ ಗೌರ್ಮೆಂಟ್ಸ್ ಹ್ಯಾವ್ ಡಿಸೈಡೆಡ್, ಸರ್ಕಾರಗಳು ನಿರ್ಧಾರ ಮಾಡಿವೆ. ನೋಡಿ, ದ ಗೌರ್ಮೆಂಟ್ಸ್ ಆರ್ ಡಿಸೈಡಿಂಗ್ ಅಂತಂದ್ರೆ ನಿರ್ಧಾರ ಮಾಡ್ತಾ ಇವೆ. ನಿರ್ಧಾರ ಮಾಡಿವೆ ಅಂತ ಹೇಳಬೇಕಾದ್ರೆ ದ ಗೌರ್ಮೆಂಟ್ಸ್ ಹ್ಯಾವ್ ಡಿಸೈಡೆಡ್. ದ ಸಿಟಿಜನ್ಸ್ ಆರ್ ಪೊಲ್ಯೂಟಿಂಗ್ ಅಂತ ಒಂದು ಸೆಂಟೆನ್ಸ್ ಇತ್ತು ಲಾಸ್ಟ್ ಸಂಚಿಕೆ ಒಳಗೆ. ದ ಸಿಟಿಜನ್ಸ್ ಆರ್ ಪೊಲ್ಯೂಟಿಂಗ್ ಅಂತಿತ್ತು. ಇವತ್ತಿನ ಸಂಚಿಕೆ ಒಳಗೆ ಏನು ಚೇಂಜ್ ಆಗ್ತದೆ, ದ ಸಿಟಿಜನ್ಸ್ ಹ್ಯಾವ್ ಪೊಲ್ಯೂಟೆಡ್ ದ ಎನ್ವೈರ್ಮೆಂಟ್. ಅಂದ್ರೆ ನಾವು ಸಿಟಿಜನ್ಸ್ ಏನು ಮಾಡೇವಿ, ಪರಿಸರವನ್ನು ಹಾಳು ಮಾಡೇವಿ, ಪೊಲ್ಯೂಟ್ ಮಾಡೇವಿ. ದ ಕ್ಯಾಬಿನೆಟ್ ಈಸ್ ಡಿಸ್ಕಸಿಂಗ್ ಅಂತ ಚರ್ಚೆ ಮಾಡಿದ್ದೀವಿ ವರ್ಡ್ ನಂಬರ್ 4 ಅಂತ ಬಂದಾಗ. ಬಟ್ ಇವತ್ತೇನಾಗುತ್ತದು, ದ ಕ್ಯಾಬಿನೆಟ್ ಹ್ಯಾಸ್ ಡಿಸ್ಕಸ್ಡ್ ದ ಮ್ಯಾಟರ್ ಸೀರಿಯಸ್ಲಿ. ಯಾವಾಗ ಸಚಿವ ಸಂಪುಟ ಸಭೆ ಮುಗಿದ ಮೇಲೆ ನಮಗೊಂದು ನ್ಯೂಸ್ ಬರ್ತದೆ, ಮೀಡಿಯಾದವ್ರು ಕೊಡ್ತಾರೆ, ಇದನ್ನೇನಪ್ಪ ಅಂದ್ರೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಅಂತ. ಯಾವುದೋ ಇರ್ಬೋದು, ಒಂದು ಕರೆಂಟ್ ಅಫೇರ್ಸ್ ಯಾವುದೋ ಇರ್ಬೋದು. ದ ಕ್ಯಾಬಿನೆಟ್ ಹ್ಯಾಸ್ ಡಿಸ್ಕಸ್ಡ್. ಒಂದು ವೇಳೆ ದ ಮಿನಿಸ್ಟರ್ಸ್ ಅಂತ ಇತ್ತು ಅಂತಂದಾಗ ದ ಮಿನಿಸ್ಟರ್ಸ್ ಹ್ಯಾವ್ ಡಿಸ್ಕಸ್ಡ್ ದ ಮ್ಯಾಟರ್ ಸೀರಿಯಸ್ಲಿ. ದ ಕ್ಯಾಬಿನೆಟ್ ಅನ್ನೋದು ಸಿಂಗ್ಯುಲರ್, ದ್ಯಾಟ್ ಈಸ್ ವೈ ವಿ ಹ್ಯಾವ್ ಟು ಯೂಸ್ ದ ಕ್ಯಾಬಿನೆಟ್ ಹ್ಯಾಸ್ ಡಿಸ್ಕಸ್ಡ್. ಮಿನಿಸ್ಟರ್ಸ್ ಅಂತ ಇತ್ತು, ದ ಗೌರ್ಮೆಂಟ್ಸ್ ಅಂತ ಇತ್ತು, ಅವಾಗ ಹ್ಯಾವ್ ಬರ್ತದೆ. ಸೊ ಈ ಹ್ಯಾವ್ ಮತ್ತು ಹ್ಯಾಸನ್ನು ಭಾಳ ಕೇರ್ಫುಲಿ ನಾವು ಯೂಸ್ ಮಾಡಬೇಕು. ಈಗ ನೀವು ಭಾಳ ಮಂದಿ ಏನು ತಪ್ಪು ಯೂಸ್ ಮಾಡ್ತಾರೆ ಗೊತ್ತೇ, ದ ಗೌರ್ಮೆಂಟ್ ಹ್ಯಾವ್ ಅಂದ್ಬಿಡ್ತಾರೆ, ಅಲ್ಲಿ ಹ್ಯಾಸ್ ಬರಬೇಕು. ಯಾಕಂದರೆ ಇದು ಸಿಂಗ್ಯುಲರ್ ಇದೆ, ಸರ್ಕಾರ ಅಂತಂದು ಒಂದಲ್ಲ. ದ ಗೌರ್ಮೆಂಟ್ ಹ್ಯಾವ್ ಡಿಸ್ಕಸ್ಡ್, ರಾಂಗ್ ಸೆಂಟೆನ್ಸ್. ಮಾರ್ಕ್ ಮಾಡಿಬಿಡ್ತೀವಿ ನಾವು ಇಮಿಡಿಯೇಟ್ಲಿ, ಇಟ್ ಈಸ್ ರಾಂಗ್. ದ ಗೌರ್ಮೆಂಟ್ ಹ್ಯಾಸ್ ಡಿಸ್ಕಸ್ಡ್ ಅಂತ ಹೇಳಬೇಕು. ಇನ್ನೊಂದು ಸೆಂಟೆನ್ಸ್ ನೋಡಿದ್ದೀವಿ ನಾವು, ದ ಪೀಪಲ್ ಆರ್ ಮಿಸ್ಯೂಸಿಂಗ್ ದ ಟೆಕ್ನಾಲಜಿ ಅಂತ ಒಂದು ಹಳೆ ಸಂಚಿಕೆ ಒಳಗೆ ನೋಡಿದ್ದೇವೆ ನಾವು. ಇವತ್ತಿನ ಸಂಚಿಕೆ ಒಳಗೆ ಏನಾಗುತ್ತೆ, ದ ಪೀಪಲ್ ಹ್ಯಾವ್ ಮಿಸ್ಯೂಸ್ಡ್ ದ ಟೆಕ್ನಾಲಜಿ, ದ ಪೀಪಲ್ ಹ್ಯಾವ್ ಮಿಸ್ಯುಟಿಲೈಸ್ಡ್, ದ ಪೀಪಲ್ ಹ್ಯಾವ್ ಎಕ್ಸ್ಪ್ಲಾಯ್ಟೆಡ್. ಸೊ ಈ ಹ್ಯಾವ್ ಮತ್ತು ಹ್ಯಾಸನ್ನು ಬಳಸಿ ವರ್ಬ್ ನಂಬರ್ 3 ಅನ್ನು ಯೂಸ್ ಮಾಡಿದಾಗ ನೀವೇನು ತಿಳ್ಕೋತೀರಿ ಅಂದರೆ, ಒಂದು ಕೆಲಸ ಮುಗಿದು ಹೋಗಿದೆ, ಮುಕ್ತಾಯಗೊಂಡಿದೆ. ಆದರೆ ಅದು ಪ್ರೆಸೆಂಟ್ ಒಳಗೆ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು ಅದು. ಬಟ್ ಈ ಕೆಲಸ ಆಗಿದ್ದನ್ನು ಹೇಳಲಿಕ್ಕೆ ನಮ್ಗೆ ಇನ್ನೊಂದು V2 ಅಂತಲೂ ಬರ್ತದೆ. ನಾನು V2 ಮತ್ತು V3 ಡಿಫ್ರೆನ್ಸ್ ಏನಂತ ಮುಂದೆ ಬರುವ ಸಂಚಿಕೆ ಒಳಗೆ ನಾನು ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೇನೆ ಅಂತ. ಬಟ್ ಇವತ್ತು ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಹ್ಯಾಸ್ ಎ ಹ್ಯಾವ್ ಜೊತೆ ವರ್ಬ್ ನಂಬರ್ 3 ಬಳಸಿದಾಗ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕು. ಸೊ ಇವತ್ತಿನ ಸಂಚಿಕೆಗಳು ಏನು ಚರ್ಚೆ ಮಾಡಿದ್ದೇವಲ್ಲ, ಇವನ್ನ ಮನನ ಮಾಡಿಕೊಳ್ಳ್ರಿ. ನೀವು ಇದ್ರ ಜೊತೆ ಮತ್ತಷ್ಟು ಒಂದು 10, 20, 50 ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ನಾನು ಇದ್ರ ಬಗ್ಗೆ ಮತ್ತೆ ಇನ್ನೊಮ್ಮೆ ಮುಂದಿನ ಸಂಚಿಕೆ ಒಳಗೂ ಕೂಡ ಇದನ್ನು ಕಂಟಿನ್ಯೂ ಮಾಡಿ ಹ್ಯಾಸ್ ಹ್ಯಾವ್ ದ ಇಂಪಾರ್ಟೆನ್ಸ್ ಏನು ಅಂತ ಮುಂದಿನ ಸಂಚಿಕೆ ಒಳಗೆ ಮತ್ತೊಂದು ಸಲ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆಲ್ ದ ಬೆಸ್ಟ್. ಪ್ರಿಯ ಶ್ರೋತೃಗಳೇ, ಇದುವರೆಗೆ ಮೂಡಿಬಂತು ಶಿಕ್ಷಣ ಧ್ವನಿ, ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಸರಣಿ ಮಾಲಿಕೆ.
ಉಪನ್ಯಾಸಕ ತರಬೇತುದಾರ ಪ್ರಶಾಂತ್ ಮೋಟಿಗೆ ಅವರು ಇಂದಿನ 10ನೆಯ ಸಂಚಿಕೆಯಲ್ಲಿ ವರ್ಬ್ ನಂಬರ್ 3 ಕುರಿತು ತಿಳಿಸಿಕೊಡುತ್ತಾ ಅತ್ಯುತ್ತಮವಾದ ಸಲಹೆಗಳನ್ನ ಕೊಟ್ರು. ಅವರಿಗೆ ಕೆಎಲ್ಇ ಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅಂದಾಗೆ ಶ್ರೋತೃಗಳೇ, ಪ್ರಶಾಂತ್ ಮೋಟಿಗೆ ಅವರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಪ್ರಶಾಂತ್ ಮೋಟಿಗೆ ಕ್ಲಾಸಸ್ ಎಂಬ ಆಪ್ ಅನ್ನ ಆರಂಭಿಸಿದ್ದಾರೆ. ಅದೇ ರೀತಿ ಪ್ರಶಾಂತ್ ಮೋಟಿಗೆ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಅವರು ಸಕ್ರಿಯರಾಗಿದ್ದಾರೆ. ಅದರಲ್ಲಿ PSI ಪರೀಕ್ಷೆ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗಳು ಲಭ್ಯವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆಯಬಹುದಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಪ್ರಶಾಂತ್ ಮೋಟಿಗೆಯವರ ಮೊಬೈಲ್ ಸಂಖ್ಯೆ 9986072397 9986072397. ಇಲ್ಲಿಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮ ಹೇಳ್ತೀವಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹುಬ್ಬಳ್ಳಿಯ ಸಮುದಾಯ ಬಾನುಲಿ ಕೇಂದ್ರ BVB 90.4 ತರಂಗಾಂತರಗಳಿಂದ ಕೆಎಲ್ಇ ಧ್ವನಿ, ಸಮಾಜದ ಸಮೃದ್ಧಿಗಾಗಿ.